ದಿನ ಬೆಳಗ್ಗೆ ಬೇಗ ಹೇಳು. ನಾನು ಇವತ್ತು ಸಿಕ್ಕಾಬಟ್ಟೆ ಲೇಟಾಗಿ ಎದ್ದಿದ್ದೆ. ಸೊ ಬರೀ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿ ಹಂಗೆ ಜೊತೆಗೆ ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡಿತಾ ಕೂತಿದ್ದೆ. ಅಷ್ಟರಲ್ಲಿ BBMP ಸರ್ವೆಯವರು ಬಂದು ಏನೋ ಸಮಥಿಂಗ್ ಸ್ಟಿಕ್ಕರ್ನೆಲ್ಲ ಅಂಟಿಸ್ಬಿಟ್ಟವರು. ಜೊತೆಗೆ ಅದ್ರ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ನಂದು ಕೂಡ ಫೋಟೋ ತೊಗೊಂಡೋದ್ರು. ನನಗಂತೂ ಏನೋ ಅರ್ಥನೂ ಆಗಲಿಲ್ಲ. ಹಾಗೆ ನನ್ನ ಕ್ಲೈಂಟ್ ಒಬ್ಬರು ನನಗೆ ಗಿಫ್ಟ್ ಅಂತ ಹೇಳಿಬಿಟ್ಟು ಇದೊಂದು ಮಂಡಲ್ ಆರ್ಟಲ್ಲಿ ನಮ್ಮದು ಮತ್ತು ನನ್ನ ತಂದೆದು ಫೋಟೋನ ಅಂಟಿಸಿ ಕಳಿಸ್ಕೊಟ್ಟಿದ್ರು. ಸೂಪರ್ ಆಗಿತ್ತು. ನಿಮಗೆ ಬೇಕಿರೋ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ನ ಚೆಕ್ಔಟ್ ಮಾಡಿ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಕೂಡ ರೆಡಿಗೆ ಆಫೀಸ್ ಕಡೆ ಬಂದಿದ್ದಾಯ್ತು. ಈ ಟಾಪ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಕೇಳಿದ್ರು, ಬಟ್ ಅದು ನನ್ನ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಬಂದು ಪಲಾವ್ನ ತಿನ್ಕೊಂಡೆ. ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಕೆಲಸ ಎಲ್ಲ ಶುರುವಾಯಿತು. ಸ್ವಲ್ಪ ನಡ್ಕೊಂಡು ಹೋಗಿ ಸ್ವಲ್ಪ ದೂರ ಗಾಡೀಲಿ ಓಡಾಡಬೇಕಾದ್ರೆ ಡಿಪೆಂಡ್ಸ್ ಆನ್ ದ ವರ್ಕ್. ಅದಾದಮೇಲೆ ಊಟಕ್ಕೆ ಅಂತ ಬಂದ್ಬಿಟ್ಟು ಇವತ್ತು ಬರ್ಗರ್ ತಿನ್ನಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ನಾನು ಹೆಂಗಿರೋ ಒಂದು ಬಾಕ್ಸ್ ತೊಗೊಂಡು ಹೋಗಿಲ್ಲ. ಸೊ ಆಚೆ ಹೋಗ್ಬಿಟ್ಟು ಒಳ್ಳೆ ಬರ್ಗರ್ ಬ್ಯಾಟಿಂಗ್ನ ಮಾಡ್ಕೊಂಬಂದ್ವಿ. ಆ್ಯಂಡ್ ದೆನ್ ಆ್ಯಸ್ ಯೂಶುವಲ್ ಮತ್ತೆ ಬ್ರಾಂಚಿಗೆ ಬಂದಿದ್ದಾಯಿತು. ಆ್ಯಂಡ್ ಆ್ಯಸ್ ಯೂಶುವಲ್ ಇರೋ ಬರೋ ಕೆಲಸ ಎಲ್ಲನೂ ಬೇಗ ಬೇಗ ಮುಗಿಸ್ಕೊಂಡು ಸಾಯಂಕಾಲ ಅಲ್ಲಿಂದ ಹೊರಟು ಬಂದಿದ್ದೆ. ಸ್ವಲ್ಪ ಲೇಟಾಗಿ ಬಿಟ್ಟಿದ್ದಾಯಿತು. ಆ್ಯಂಡ್ ಮನೆ ಕಡೆಗೆ ಬಂದು ಫಟಾಫಟ್ ಅಂತ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಊಟ ಕೂಡ ಆಚೆಯಿಂದನೇ ಆರ್ಡ್ರ್ ಮಾಡಿದ್ದೆ. ಇವತ್ತು ಕಂಪ್ಲೀಟ್ಲಿ ಔಟ್ಸೈಡ್ ಫುಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಕೇರಳ ಸ್ಟೈಲಲ್ಲಿ ಒಂದು ಊಟನ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಲಿಬಾಮೆಲ್ಲ ಅಪ್ಲೈ ಮಾಡಿಕೊಂಡು ಹನುಮಾನ್ ಚಾಲೀಸ್ನ ಕೇಳಿಕೊಂಡು ಜೊತೆಗೆ ನನ್ನ ಫೇವ್ರೆಟ್ ಪಾರ್ಟ್ ಗ್ರ್ಯಾಟಿಟ್ಯೂಡ್ನ ಬರೆದಿದ್ದಾಯಿತು. ಆ್ಯಂಡ್ ವೈಫೈ ಸ್ವಲ್ಪ ಕನೆಕ್ಟ್ ಪ್ರಾಬ್ಲಮ್ ಆಗ್ತಿದೆ ಮನೇಲಿ. ಆಚೆ ಹೋಗ್ಬಿಟ್ಟು ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ಬಿಟ್ಟು ಬಂದೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ತುಂಬ ಥ್ಯಾಂಕ್ ಯು ವ್ಲಾಗ್ನ ನೋಡಿದವ್ರಿಗೆ. ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ.